ನಿದ್ರಾಹೀನತೆ, ಭಯ, ಸ್ಟ್ರೆಸ್, ಹೆಡೇಕ್ ಆಗ್ತಿದೆಯಾ ನಿಮಗೆ? ಹಾಗಿದ್ರೆ ಈ ತೊಂದರೆಗಳಿಗೆ ಬೆನಿಫಿಟ್ ಆಗುವಂಥ ಒಂದು ಪಂಚಕರ್ಮ ಚಿಕಿತ್ಸೆ ಬಗ್ಗೆ ನಾನು ಹೇಳ್ತೀನಿ. ಅದೇ ಶಿರೋಧಾರ. ಶಿರೋಧಾರ ಅಂತಂದರೆ ದ್ರವರೂಪಿ ಔಷಧಿಗಳು. ಫಾರ್ ಎಕ್ಸಾಂಪಲ್ ಮೆಡಿಕೇಟೆಡ್ ಆಯಿಲ್ ಆಗಿರ್ಬೋದು, ಮೆಡಿಕೇಟೆಡ್ ಬಟರ್ ಮಿಲ್ಕ್ ಅಥವಾ ಕಷಾಯಗಳನ್ನು ಒಂದು ಸಮನಾದ ಅಂತರದಲ್ಲಿ ಹಣೆಯ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ಆಸಿಲೇಟರಿ ಮೂಮೆಂಟಲ್ಲಿ ಹಾಕಿ ಆ ಔಷಧಿ ಶಿರಸ್ಸಿನ ಭಾಗಕ್ಕೆ ಜಾರಿ ಹೋಗುವಂತೆ ಮಾಡುವ ಚಿಕಿತ್ಸೆಗೆ ಶಿರೋಧಾರ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ತೈಲವನ್ನು ಬಳಸ್ತೇವೆ, ಅದಕ್ಕೆ ತೈಲಧಾರ ಅಂತ ಹೇಳ್ತೇವೆ. ಮತ್ತು ಶಿರೋಧಾರದಿಂದ ಮೈಗ್ರೇನ್, ಫೇಶಿಯಲ್ ಪಾಲ್ಸಿ, ಪ್ಯಾರಲೈಸಿಸ್, ಜೊತೆಗೆ ಜಾ ಸ್ಟಿಫ್ನೆಸ್, ಸ್ಕಿನ್ ಪ್ರಾಬ್ಲಮ್ಸ್ ಲೈಕ್ ಸೋರಿಯಾಸಿಸ್, ಎಕ್ಸಿಮಾ, ಮತ್ತು ಮೆಂಟಲ್ ಕಂಡೀಷನ್ಸ್ ಲೈಕ್ ಆಂಗ್ಸೈಟಿ ನ್ಯೂರೋಸಿಸ್, ಸ್ಟ್ರೆಸ್ ಅಥವಾ ಸ್ಟ್ರೆಸ್ ಇಂಡ್ಯೂಸ್ಡ್ ಹೆಡೇಕ್ ಇರ್ಬೋದು, ಡಿಪ್ರೆಷನ್, ಜೊತೆಗೆ ಮಕ್ಕಳಲ್ಲಿ ADHD ಅಥವಾ ಆಟಿಸಮ್ ನಂತಹ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಕೂಡ ಈ ಶಿರೋಧಾರವನ್ನು ನಾವು ಬಳಸ್ತಿದ್ದೇವೆ. ತೈಲಧಾರ ಮಾಡೋದ್ರಿಂದ ಹೇರ್ ರೂಟ್ಸ್ ಸ್ಟ್ರಾಂಗ್ ಆಗಿ ಹೇರ್ಸ್ ತುಂಬ ತಿಕ್ಕಾಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಯಾರ್ಯಾರು ಈ ಶಿರೋಧಾರವನ್ನು ಮಾಡಿಸಬಾರ್ದು? ಮೊದಲೇದು ಶೀತ ಇದ್ದಾಗ ಅಥವಾ ಅಜೀರ್ಣ ಅಥವಾ ಇಂಡೈಜೆಷನ್ ಇರೋರು ಮತ್ತು ರೆಸ್ಟ್ಲೆಸ್ ಇರೋರು ಶಿರೋಧಾರವನ್ನು ಮಾಡಿಸ್ಲಿಕ್ಕಾಗಲ್ಲ. ಜೊತೆಗೆ ಕ್ಲೈಮೇಟ್ ಕೋಲ್ಡ್ ಇದ್ದಾಗ ಮತ್ತು ಮೋಡ ಕವಿದ ವಾತಾವರಣದಲ್ಲಿ ಶಿರೋಧಾರವನ್ನು ಮಾಡಿಸಬಾರ್ದು. ನಂತರ ಶಿರೋಧಾರದ ನಂತರ ತಗೊಳ್ಬೇಕಾದಂಥ ಪ್ರಿಕಾಷನ್ಸ್ ಏನೇನು ಅಂತ, ತಕ್ಷಣದಲ್ಲಿ ತಣ್ಣೀರು ಕುಡಿಯೋದು ಅಥವಾ ತಂಪಾದ ಗಾಳಿಗೆ ಎಕ್ಸ್ಪೋಸ್ ಆಗುವಂಥದ್ದನ್ನು ಮಾಡಬಾರ್ದು. ಕಾಟನ್ ಇಟ್ಕೊಂಡು ತಲೆಯನ್ನು ಮತ್ತು ಇಡೀ ದೇಹವನ್ನು ಎಷ್ಟಾಗುತ್ತೆ ಅಷ್ಟು ಬೆಚ್ಚಗಿಡಬೇಕು. ಧನ್ಯವಾದಗಳು.